ಅರ್ಚು ನಿಮ್ಮನ್ನ ಗಂಡನಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ಲು ಮೇಷ್ಟ್ರೆ. ಅರ್ಚನಾ ಅವ್ರಷ್ಟೇ ಅಲ್ಲಾಳಿ ಅಂದರೆ ನಮ್ಮ ಮೇಷ್ಟ್ರು ಅಷ್ಟೇ ಅರ್ಚನಾ ಅವ್ರನ್ನ ಪಡೆಯೋಕ್ಕೆ ತುಂಬಾನೇ ಪುಣ್ಯ ಮಾಡಿದ್ರು. ಇಬ್ಬರದು ತುಂಬಾ ಒಳ್ಳೆ ಜೋಡಿ. ಅದಂತೂ ನಿಜ ಮಾವ. ದೀಪ ಅವ್ರು ಎಲ್ರಿಗೂ ತಿಂಡಿ ತಂದ್ಕೊಡಿ. ಅಯ್ಯೋ ನಾವು ಬರುವಾಗಲೇ ತಿಂಡಿ ತಿನ್ಕೊಂಡು ಬಂದ್ಬಿಟ್ವಿ. ತುಂಬಾ ಬಿಸಿಲಲ್ವಾ, ಸ್ವಲ್ಪ ತಣ್ಣಗೆ ಏನಾದ್ರು ಕುಡಿಯೋಕೆ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ. ಎಲ್ರಿಗೂ ಜ್ಯೂಸ್ ತಂದ್ಕೊಡಿ. ಮತ್ತೆ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು ಅಳಿ ಅಂದ್ರೆ, ಆದ್ರೆ ತಿಂದಿದ್ದು ಬಸ್ಸಲ್ಲೇ ಕರ್ಗೋಯ್ತು. ಅಂಬುಜೋ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಪ್ರಯಾಣ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ತಿದ್ದಾಳೆ. ನನಗಂತೂ ಈ ಮನೆ ಹುಡುಗಿ ನಮ್ಮ ಮೇಷ್ಟ್ರನ್ನ ಒಪ್ಪಿ ಮದುವೆ ಆಗ್ತಿರೋದು ನನ್ನ ಮಗನಿಗೆ ಮದುವೆ ಮಾಡಿದಷ್ಟೇ ಸಂತೋಷ ಆಗ್ತಾ ಇದೆ. ಹೌದು ಮಾವ, ನನಗೂ ಅಷ್ಟೇ. ಮೇಷ್ಟ್ರೆ, ನಿಮ್ಮ ಅರ್ಚು ಮದುವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ನೋಡ್ತಾರೆ. ಅಳಿ ಅಂದ್ರೆ ಮೇಷ್ಟ್ರ ಮದ್ವೆಗೆ ಚಿಕ್ಕಪೇಟೆಯಲ್ಲಿ ನನ್ಗೊಂದು ಒಂದು ರೇಷ್ಮೆ ಸೀರೆ ಕೊಡಿಸ್ಬೋದಾ? ಒಂದ್ಯಾಕೆ, ನನ್ನ ಕಡೆಯಿಂದ ನಿಮ್ಗೆ 10 ಮೈಸೂರು ಸಿಲ್ಕ್ ಸೀರೆ ಗಿಫ್ಟು. 10 ಮೈಸೂರು ಸಿಲ್ಕ್ ಸ್ಯಾರಿ ನನಗೆ? ದೇವ್ರ ದಯೆಯಿಂದ ಇವರಿಬ್ಬರ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ತುಂಬಾ ಚೆನ್ನಾಗಿ ಮದುವೆ ಆಗೋದು ಸಾಕಪ್ಪ. ಬಾ ಕೂತ್ಕೋ. ತಗೊಳ್ಳಿ. ಐ ಆಮ್ ರಿಯಲಿ ಸಾರಿ, ನಂಗೆ ಎಷ್ಟೇ ಅಮೌಂಟ್ ಅರೇಂಜ್ ಮಾಡೋಕ್ಕಾಗಿತ್ತು. ಬರಗಾಲದಲ್ಲಿ ಮಳೆ ಇಲ್ಲದೆ ಒಂದು ದೊಡ್ಡ ನೀರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಥರ ನಿನ್ನಿಂದ 1 ಲಕ್ಷ ಪೀಕ್ತಾ ಬರ್ತೀನಿ. ನನ್ನ ಪ್ರೀತಿ ಎಷ್ಟೊಂದು ಕಾಸ್ಟ್ಲಿ ಅಂತ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ನಿನ್ನನ್ನೇ ನೋಡ್ತಾ ಇದ್ದೀನಿ. ನನಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡಿದೆಯಲ್ಲ, ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಿನಗೆ. ನಿಮಗೋಸ್ಕರ ಎಂಥ ರಿಸ್ಕ್ ಬೇಕಾದ್ರೂ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ನಿಮಿಷ ಬಂದೆ, ಇಲ್ಲೇ ಕೂತ್ಕೊಂಡಿರು. ಒಂದೇ ನಿಮಿಷ. ಅವ್ನು ಬರಲಿ, ಅವನ ಅಂತ ನೋಡೇ ಬಿಡ್ತೀನಿ. ನನಗೆ ಚಾಲೆಂಜ್ ಹಾಕ್ತಾನ. ನಾನು ಎಂಥ ಪಿಯೋಟ್ ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ಬಿಯರ್ ಅಲ್ಲ, ಬೇಲೀಸ್ ಆಗಲಿ ಬೇರೆ ಯಾವುದೇ ಡ್ರಿಂಕ್ ತರಲಿ, ಕಂಟು ಪೂರ್ತಿ ಕುಡಿದು ನಾನು ಅವನಿಗೆ ಕೊಡೋ ಟಾರ್ಚರಿಂದ ನಾನು ಎಲ್ಲಿದ್ದೀನಿ ಅಂತ ಟಾರ್ಚ್ ಹಿಡ್ಕೊಂಡು ಹುಡುಕ್ತಾ ಇರಬೇಕು. ಹಾಗೆ ಮಾಡ್ತೀನಿ. ಬಾರೋ ಮಗ. ಲವ್, ಈಗಲೂ ಕತ್ಲಾಗಿಲ್ಲ, ನಾನು ಹೇಳೋ ಸ್ವಲ್ಪ ಕೇಳು. ಆಮೇಲೆ ಮನೇಲಿ ಅದು ಯಾರು ಇರ್ತಾರೋ ಏನು ಕತೆನೋ, ಸುಮ್ಮನೆ ಹೋಗಿ ಎಡವಟ್ ಮಾಡ್ಕೊಂಡು ಸುಮ್ಮನೆ ಕೆಟ್ಟ ಹೆಸರು ತಗತೀಯ. ಸಂದೀಪ, ನಾನು ಒಂದ್ಸಲಿ ಕಮಿಟ್ ಆದರೆ ನನ್ನ ಮಾತು ನಾನು ಯಾಕೆ ಕೇಳಲ್ಲ ಅನ್ನೋ ಸಿನಿಮಾ ಡೈಲಾಗ್ನ ಈಗಲೂ ಹೇಳ್ತಾ ಇದ್ದೀನಿ. ನಾನು ಒಳಗೆ ಹೋಗಿ ನೋಡ್ತೀನಿ, ಅದೇನಾಗುತ್ತೋ ಆಗಲಿ. ಸುಮ್ಮನೆ ಕುಡ್ದಿರೋ ನೆಸಲಿ ಏನೇನೋ ಮಾತಾಡ್ತಿದ್ದೆ ನರಸಿಂಹ, ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ತಲೆಯಲ್ಲಿ ಇದ್ರೆ ತಾನೆ. ನಾನು ಒಳಗೆ ಹೋಗಿ ಕಂಡೀಷನ್ ನೋಡಿಕೊಂಡು ಸಿಗ್ನಲ್ ಕೊಡ್ತೀನಿ, ಬಂದ್ಬಿಡ. ಬೇಬಿ ಬೇಬಿ. ಗಾಡ್, ಆಲ್ರೆಡಿ ಕುಡ್ಕೊಂಡು ಬಂದಿದ್ಯಾ? ಸಾರಿ ಬೇಬಿ, ಗಾಡೀಲಿ ಪೆಟ್ರೋಲ್ ಇದೆ ತಾನೆ ಗಾಡಿ ಮುಂದೆ ಹೋಗೋದು. ಹಂಗೆ ಈ ನರಸಿಂಹನ್ ಬಾಡಿಲಿ ಆಲ್ಕೋಹಾಲ್ ಇದ್ರೇನೆ ಸ್ಟಡಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋದು. ನನ್ನ ಬಗ್ಗೆ ಗೊತ್ತಿದ್ದು ಹೊಸ ಪ್ರಶ್ನೆ ಕೇಳ್ತಿಲ್ಲ ಬೇಬಿ. ಈಗ ಡೈರೆಕ್ಟಾಗಿ ಪಾರ್ಟಿ ಶುರು ಮಾಡೋಣವಾ, ಅಥವಾ ಲೈಟಾಗಿ ಮಿಕ್ಸ್ಚರ್ ತಿಂತ ಸ್ವೀಟಾಗಿ ಮಾತಾಡ್ತಾ ಶುರು ಹಚ್ಕೊಳ್ಳೋಣವಾ? ಶುರು ಹಚ್ಕೊಳ್ಳೋಣ ಅಂದ್ರೆ? ಹೇ, ಡೋಂಟ್ ಮಿಸ್ಟೇಕ್ ಮೀ. ನಾನು ಹೇಳಿದ್ದು ಪಾರ್ಟಿ ಶುರು ಹಚ್ಕೊಳ್ಳೋಣವಾ ಅಂತ. ನಾನು ಎಷ್ಟೇ ಕುಡಿದ್ರು ನನ್ನ ಪಾಡಿಗೆ ನಾನು ಸೈಲೆಂಟಾಗಿರ್ತೀನಿ. ನನ್ನ ತಂಟೆಗೆ ಬಂದರೆ ನಾನು ವೈಲೆಂಟ್ ಆಗ್ತೀನಿ. ಈ ನರಸಿಂಹ ಫಿಲ್ಟರ್ ಇಲ್ಲದೆ ಮಾತಾಡಿದ್ರು
ಬೆಳಿಗ್ಗೆದ್ದು ಫಿಲ್ಟರ್ ಕಾಫಿನೇ ಕುಡಿಯೋದು. ಯಾಕೆ ಹೇಳು? ವೈ? ಕಾಫಿನೇ ಆಗಲಿ ಎಣ್ಣೆನೇ ಆಗಲಿ ಕಹಿ ಆಗಿರುತ್ತೆ, ಅದ್ರ ರುಚಿ ಅದ್ಭುತವಾಗಿರುತ್ತೆ. ಎಣ್ಣೆ ಹೊಡೆದಾಗ ಪಕ್ಕದಲ್ಲಿದ್ದವರು ತಲೆ ಮೇಲೆ ಹೊಡೆದು ಸಾಕು ಅನ್ನೋವರೆಗೂ ಕುಡಿತಾನೇ ಇರಬೇಕು ಅನ್ಸುತ್ತೆ. ಆಗ್ಲೇ ಇಷ್ಟೊಂದು ಕುಡ್ದಿದ್ಯಾ, ಇನ್ನು ಹೇಗೆ ಕುಡಿತ್ಯಾ? ಬಾಯಾರಿಕೆ ಆದಾಗ ನೀರಿಲ್ಲದೆ ಇದ್ರು ಬಿಯರ್ ಇದ್ರೆ ಸಾಕು ಅನ್ನೋ ಈ ನರಸಿಂಹಂಗೆ ಮತ್ತೆ ಹೇಗೆ ಕುಡಿತೀಯ ಅಂತ ಕ್ವಶನ್ ಕೇಳ್ತಾ ಇದೆಯಾ? ಒಬ್ಬನೇ ಬಂದಿದ್ಯಲ್ಲ, ಎಣ್ಣೆ ತರಕ್ ದುಡ್ಡಿಲ್ವಾ? ಎಣ್ಣೆ ತಂದಿಲ್ವಾ ಅಥವಾ ತರಕ್ ದುಡ್ಡಿಲ್ವಾ? ಊಟಕ್ಕೆ ದುಡ್ಡಿಲ್ಲ ಅಂದ್ರೆ ಹೊಂಚ್ತೀನೋ ಇಲ್ವೋ, ಆದರೆ ಎಣ್ಣೆ ಹೊಡಿಬೇಕು ಅನ್ಸಿದ್ರೆ ಗಿರ್ವಿ ಅಂಗಡಿಲಿ ಚಿನ್ನ ಅಡ ಇಟ್ಟಾದ್ರು, ಫೋನ್ ಅಂಗಡಿಲಿ ಫೋನ್ ಅಡ ಇಟ್ಟಾದ್ರು ಎಣ್ಣೆ ತಂದೇ ತರ್ತೀನಿ. ಈಗ ಕುಡಿತಾರೆ ನಾನು ನೀನು ಮಾತ್ರನಾ ಅಥವಾ ನಮ್ಮ ಮಾವನ ಜಾಯ್ನ್ ಆಗ್ತಾರ? ಅವರು ಮನೇಲಿ ಇಲ್ಲ. ಅತ್ತೆ ನನ್ನನ್ನೊಬ್ಳನ್ ಬಿಟ್ಟು ಮನೇಲಿ ಬೇರೆ ಯಾರೂ ಇಲ್ಲ. ವಾವ್, ಯೌವನದ ಹೊಳೆಯಲ್ಲಿ ತೇಲಾಡ್ತಿರೋ ನನ್ನಂತ ಹುಡುಗರಿಗೆ ಎಣ್ಣೆ ಹೊಡೆದಾಗ ಖುಷಿ ಸಿಗುತ್ತೋ ಇಲ್ವೋ, ಆದರೆ ಹೆಣ್ಮಕ್ಳ ಬಾಯಲ್ಲಿ ಈ ಥರ ಮನೇಲಿ ಯಾರೂ ಇಲ್ಲ ಅಂದಾಗ ಖುಷಿನೋ ಖುಷಿ. ಹಾರ್ಟ್ ಪೇಷಂಟ್ ಆದರೂ ಹಾರಾಡ್ಕೊಂಡು ನಗ್ತಿರ್ತಾರೆ. ನೀನು ಮಾತು ಕೇಳಿ ಖುಷಿಗೆ ಹತ್ತಿದ ಎಣ್ಣೆ ಕಿಕ್ಕೆಲ್ಲ ಹಿಡ್ದೋಯ್ತು. ಮತ್ತೆ ಶುರು ಹಚ್ಕೊಳ್ಳೋಣ ಬಾ. ಚೀಪಾಗಿ ನಡ್ಕೊಳ್ಳೋದನ್ನ ಸ್ವಲ್ಪ ಬಿಡ್ತೀಯಾ? ನೀನು ಚೀಪಾಗಿ ನೋಡ್ಕೋಬೋದು, ನಾನು ಚೀಪಾಗಿ ಮಾತಾಡ್ಬಾರ್ದಾ?